ನೀರಿಂದ ಆ ಥರ ಇದೆ. ಅವ್ರದ್ದು ಅವರು ತಪ್ಪು ಒಪ್ಕೊಂಡಿದ್ದಾರೆ, ಅವ್ರಿಗೆ ಗೊತ್ತಿಲ್ಲದೇ ಆಗಿರೋದು, ಅವರೇ ರಿಕ್ವೆಷನ್ ಕೊಟ್ಟಿದ್ದಾರೆ ಯಾರಿಗೆ, ತಹಸೀಲ್ದಾರ್ಗೆ. ನೀವೆಲ್ಲ ಹೊಟ್ಟೆಗೆ ಏನ್ ತಿಂತೀರಾ? ನಿಮ್ನ ತಾಯಿನ ಮಾರ್ಕೊಳ್ರಿ. ನಿಮ್ ತಾಯಿನ ತಾಯಿನ ಹಿಡಿತಿರಲ್ಲ ನೀವು, ತಲೆ ಹಿಡಿತಿರಲ್ಲ ನೀವು, ನಿಮ್ಗೆ ಸಂಬಳ ಬರಲ್ವಾ? ಸರ್ಕಾರ ಯಾರ ಅಪ್ಪನ ಮನೆ ಅಂತ ನೀವು ಮಾಡಿದಿರ ನೀವು? ಇದು ನಮ್ದು, ಇದು ಜನಗಳದು ನಿಮ್ ಕೂರ್ಸಿರೋದು ಕೆಲಸ ಮಾಡಕ್ಕೆ ಕಾನೂನು ಚೌಕಟ್ಟಲ್ಲಿ ಅಂತ ಹೊರತು ನಿಮ್ಗೆ ಯಥೇಚ್ಛವಾಗಿ ದುಡ್ಡು ಸಿಗುತ್ತೆ. ಲಂಚ ಕೋಟಿ ದುಡ್ಡು ಇಸ್ಕೊಂಡು ಯಾರಿದ್ದಾರೆ ಕೊಡಿ ಆದೇಶ. ನಿಮ್ಗೆ ದುರಂತ ಅಂತ ಹೇಳಿದ್ರೆ ಈಗ ಈ ನೀರಾವರಿ ಇಲಾಖೆ ಮತ್ತು ಕಂದಾಯ ಇಲಾಖೆಗೆ ನಾಚಿಕೆ ಆಗಬೇಕು ಅಯೋಗ್ಯರಿಗೆ. ಸುಭಾಷ್ ಏನು ಪವರ್ ಕಂಪ್ನಿ ಕಾರ್ಪೊರೇಷನ್ ಇದೆಯೋ ಇವ್ರಿಗೆ ಅವ್ರ ಸ್ವಂತಕ್ಕೆ ಖಾತೆ ಮಾಡಿಕೊಟ್ಬಿಟ್ಟು, ನೀರಾವರಿ ನಿಗಮದ ಜಾಗವನ್ನು ಅವ್ರ ಸ್ವಂತಕ್ಕೆ ಖಾತೆ ಮಾಡಿಕೊಟ್ಬಿಟ್ಟು ಅವರು ಆ ಸರ್ಕಾರಿ ಭೂಮಿ ಮೇಲೆ ನೂರಾರು ಕೋಟಿ SBI ಮತ್ತು IDB ಬ್ಯಾಂಕ್ನಲ್ಲಿ ಸಾಲ ತಗೊಂಡವ್ರು ಅಂತ ಹೇಳಿದ್ರೆ ಅವ್ರ ಹೆಸರು RTC ಓಡಿಸ್ಕೊಂಡು ಏನು ಈ ನೀರಾವರಿ ಇಲಾಖೆ ಬದುಕಿದೆಯೋ, ಈ ಕಂದಾಯ ಇಲಾಖೆ ಭ್ರಷ್ಟಾಚಾರ ಯಾವ ಥರ ಯಾವ ಮಟ್ಟಕ್ಕೆ ಮಿತಿ ಮೀರಿದೆ ನನಗಂತೂ ಗೊತ್ತಾಯ್ತು. ಒಪ್ಕೊಂಡಿದ್ದಾರೆ, ಅವ್ರಿಗೆ ಗೊತ್ತಿಲ್ಲದೇ ಆಗಿರೋದು, ಅವರೇ ರಿಕ್ವೆಷನ್ ಕೊಟ್ಟಿದ್ದಾರೆ ಯಾರಿಗೆ, ತಹಸೀಲ್ದಾರ್ಗೆ. ಗೊತ್ತಾಯ್ತಾರೆ, ಇನ್ನೇನು ಅವರೇ ರಿಕ್ವೆಸ್ಟ್ ಕೊಟ್ಟು ಈ ನಮ್ಮ AWN ಹೋಗಿ ಅವರು ಇದು ಮಾಡಿದ್ದಾರೆ. ನಮ್ಮ AWN ರಿಕ್ವೆಸ್ಟ್ ಆಧಾರದ ಮಾಡಿದ್ರು ಕೇಳಿದ್ದಾರೆ. ಯಾರೇ ಆಗ ಅವ್ರಿಗೆ ಏನೋ ಬೈ ಮಿಸ್ಟೇಕ್ ಆಗಿದೆ ಮಾಡ್ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಅವ್ರು ಯಾರೋ ತಹಸೀಲ್ದಾರ್ ಯಾವುದು ಕಣ್ತಪ್ಪಿನಿಂದ ಏನೋ ಆಗಿದೆ ಅಂತೆ, ಅವರೇ ಹೋಗಿ ರಿಕ್ವೆಸ್ಟ್ ಮಾಡಿದ್ದಾರೆ. ಇದಕ್ಕೆ ಇದು ಮಾಡಿದ್ದೀರಾ, ಅದು ತಿದ್ದುಪಡಿ ಮಾಡಿಕೊಡಿ, ನಾವು ಬರೀ ರಿಲೀಸ್ ಮಾತ್ರ ಮಾಡಿದ್ರು ಅಂತ ಅವ್ರಿಗೆ ಕೇಳ್ಕೊಂಡಿದ್ದೀವಿ. ನಾವು ಅವ್ರಿಗೆ ಅದು 2001 ರಿಲೀಸ್ ಆದಾಗಲೇ ಹಂಗೆ ಆಗ್ಬಿಟ್ಟಿದೆ ಅಂತೆ. ಅವ್ರಿಗೆ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ. ಅದೇನೋ ಯಾರೋ ಓದಿ ನೋಡಿದಾಗ ಲೋನು ಅವರ ಪ್ರಾಜೆಕ್ಟ್ನ ತಗೋಬೋದು. ಲ್ಯಾಂಡ್ ಮಾತ್ರ ಲೀಸ್ ಅಷ್ಟೇ, ಅದ್ರ ಬಗ್ಗೆ ನಮ್ಗೆ ಐಡಿಯಾಸ್ ಇಲ್ಲ. ನಮಗೆ ಲೋನು ಏನೋ ಪ್ರಾಜೆಕ್ಟ್ ಬಗ್ಗೆ ಅವ್ರು ಮಾಡಿರೋದು ಲೋನು ನಮಗೇನು ಬರೋದಿಲ್ಲ. ನಮ್ದು ಏನೋ ಲ್ಯಾಂಡ್ ಇದೆ 30 ವರ್ಷಕ್ಕೆ ಲೀಸ್ ಮಾಡಿದ್ವಿ, 30 ವರ್ಷ ಆದ್ಮೇಲೆ ನಮಗೆ ಹ್ಯಾಂಡ್ ಓವರ್ ಮಾಡಿದ್ವಿ. ಇಲ್ಲ ಇಲ್ಲಿ ಮೊನ್ನೆ ಯಾರೋ ಹೇಳಿದ್ರು ಅಷ್ಟೇ, ನಮ್ಗೆ ಏನು ಇದಿಲ್ಲ. ಅವಾಗ ನೋಡಿದಾಗ 2001 ಅವ್ರಿಗೂ ಗೊತ್ತಿಲ್ಲ, ಅವ್ರಿಗೆ 2001 ಆಗ್ಬಿಟ್ಟಿದೆ. ಕೊಟ್ಟಿದ್ದಾರೆ ಅವರೇ ರಿಕ್ವೆಷನ್ ತಹಸೀಲ್ದಾರ್. ಬಟ್ ಈ ಲೋನ್ 100 ಕೋಟಿ ಲೋನ್ ಬಗ್ಗೆ ನಿಮ್ಗೆ ಐಡಿಯಾ ಇಲ್ಲ ಸರ್? ಯಾವ ಪ್ರಾಜೆಕ್ಟ್ ಅವ್ರದ್ದು, ಯಾವ ಬೇಸಿಸ್ ಮೇಲೆ ತಗೊಂಡಿದ್ದಾರೆ ಅಂತ ಅವ್ರನ್ನೇ ಕೇಳೋದು. ಬಟ್ ಅವರು ಭೂಮಿ ಮೇಲೆ ತಗೊಂಡಿರೋದು ಅಂತ ಹೇಳ್ತಾರೆ ಸರ್. ಭೂಮಿ ಮೇಲೆ ತಗೊಳ್ಳೋಕೆ ಸಾಧ್ಯವೇ ಇಲ್ಲ. ಲೀಸ್ಗೆ ಯಾರು ಕೊಡ್ತಾರೆ? ಅದೇನೆ ಲೀಸ್ಗೆ, ಅದೇನೆ 100 ಕೋಟಿ ಹೆಂಗ್ ಕೊಡ್ತಾರೆ ಅಂತ ಕಂಪನಿದು ಪ್ರಾಜೆಕ್ಟ್ ಮೇಲೆ ಕೊಟ್ಟಿರ್ತಾರೆ. ಪ್ರಾಜೆಕ್ಟ್ ಮೇಲೆ 30 years ಲೀಸ್ ಅಂತ ಕೊಟ್ಟಿರ್ತೀವಿ. ಓಕೆ, ಆ ಲೀಸ್ ಮೇಲೆ 30 years ಆದ್ಮೇಲೆ ವಾಪಸ್ ಮಾಡ್ಕೊಂಡು. ನಮಸ್ಕಾರ, ನಾನು SC ನರಸಿಂಹಮೂರ್ತಿ ಅಂತೇಳಿ HD ಕೋಟೆ. ಒಂದು ಭಾರಿ ದೊಡ್ಡ ಪ್ರಕರಣ ಹೆಗ್ಗಡದೇವನಕೋಟೆ ತಾಲೂಕಿನ ನೀರಾವರಿ ಇಲಾಖೆಯಲ್ಲಿ. ಈ ನೀರಾವರಿ ಇಲಾಖೆ ಮತ್ತು ಕಂದಾಯ ಇಲಾಖೆಯವ್ರಿಗೇನು ಮಾನ ಮರಿದಿದೆಯಲ್ಲ ನಂಗೆ ಗೊತ್ತಿಲ್ಲ. ಕರ್ನಾಟಕ ಸರ್ಕಾರಿ ಸ್ವಾಮ್ಯದ ಕಬಿನಿ ನೀರಾವರಿ ನಿಗಮ ಇವತ್ತು ಕೇಂದ್ರಾಡಳಿತ ಪ್ರದೇಶದಲ್ಲಿ ಅಧೀನದಲ್ಲಿರ್ತಕ್ಕಂಥ ಒಂದು ನೀರಾವರಿ ನಿಗಮ, ಕಾವೇರಿ ನೀರಾವರಿ ನಿಗಮ. ಸೊ ಅಲ್ಲಿ ತಮಿಳ್ನಾಡಿನವನ ಯಾವುದೋ ರಾಜ್ಯದವ ಒಂದು ಸುಭಾಷ್ ಪವರ್ ಕಾರ್ಪೊರೇಷನ್ನ ಮಾಡ್ಕೊಂಡವನೆ ಗುತ್ತಿಗೆ ಮೇಲೆ. ಸೊ ಗುತ್ತಿಗೆ ಮೇಲೆ ಮಾಡ್ಕೊಂಡು ಅದು ಪ್ರಾರಂಭದಿಂದನೇ ಹೋರಾಟ. ಇದಕ್ಕೆ ಈ ಕಾರ್ಪೊರೇಷನ್ ಮಾಡ್ತಾ ಇರೋದ್ರಿಂದ, ಅದರಿಂದ ಆ ಬಿಲ್ಡಿಂಗ್ ಕಟ್ಟೋದ್ರಿಂದ ಡ್ಯಾಮೇಜ್ ಆಗುತ್ತೆ, ಮಾಡೋದು ಕೊಡಬಾರ್ದು ಅಂತೇಳಿ ಭಾರಿ ದಿನದಿಂದ ವರ್ಷಗಳಿಂದ ಜನಗಳು, ರೈತರು ಮತ್ತು ನಾವೆಲ್ಲ ಹೋರಾಟ ಮಾಡ್ಕೊ ಬಂದೋ. ಆದರೆ ಒಂದು ದುರಂತ ಅಂತ ಹೇಳಿದ್ರೆ ಈಗ ಈ ನೀರಾವರಿ ಇಲಾಖೆ ಮತ್ತು ಕಂದಾಯ ಇಲಾಖೆಗೆ ನಾಚಿಕೆ ಆಗಬೇಕು ಅಯೋಗ್ಯರಿಗೆ. ಸುಭಾಷ್ ಏನು ಪವರ್ ಕಂಪ್ನಿ ಕಾರ್ಪೊರೇಷನ್ ಇದೆಯೋ ಇವ್ರಿಗೆ ಅವ್ರ ಸ್ವಂತಕ್ಕೆ ಖಾತೆ ಮಾಡಿಕೊಟ್ಬಿಟ್ಟು, ನೀರಾವರಿ ನಿಗಮದ ಜಾಗವನ್ನು ಅವ್ರ ಸ್ವಂತಕ್ಕೆ ಖಾತೆ ಮಾಡಿಕೊಟ್ಬಿಟ್ಟು ಅವರು ಆ ಸರ್ಕಾರಿ ಭೂಮಿ ಮೇಲೆ ನೂರಾರು ಕೋಟಿ SBI ಮತ್ತು IDB ಬ್ಯಾಂಕ್ನಲ್ಲಿ ಸಾಲ ತಗೊಂಡವ್ರು ಅಂತ ಹೇಳಿದ್ರೆ ಅವ್ರ ಹೆಸರು RTC ಓಡಿಸ್ಕೊಂಡು ಏನು ಈ ನೀರಾವರಿ ಇಲಾಖೆ ಬದುಕಿದೆಯೋ, ಈ ಕಂದಾಯ ಇಲಾಖೆ ಭ್ರಷ್ಟಾಚಾರ ಯಾವ ಥರ ಯಾವ ಮಟ್ಟಕ್ಕೆ ಮಿತಿ ಮೀರಿದೆ ನನಗಂತೂ ಗೊತ್ತಾಯ್ತಲ್ಲ. ಕಾರಣ ಇಷ್ಟೇ, ಈ ರಾಜ್ಯದ ಜೀವನಾಡಿ ಕಬಿನಿ ಜಲಾಶಯ KRS ಈ ರಾಜ್ಯದ ಜೀವನಾಡಿ. ಇವತ್ತು ಕಬಿನಿ ಜಲಾಶಯದಿಂದ ಸಾಕಷ್ಟು ಕೊಳ್ಳೇಗಾಲ ಅನ್ನೂರವರು ಕೂಡ ರೈತರು ಅದರಿಂದ ಬರೋಂಥ ಬೆಳೆಯಲ್ಲಿ ಜೀವನ ಮಾಡ್ತಾವ್ರೆ, ಅದನ್ನು ಅನ್ನ ತಿಂತವ್ರೆ. ಇದರಿಂದ ಬೆಂಗಳೂರು ಸಿಟಿ ಏನು ಹೊರತುಪಡಿಸಿ ಏನಿಲ್ಲ. ಕುಡಿಯೋ ನೀರಿಗೆ ಬೆಂಗಳೂರಿಗೆ ಕೊಡ್ತಾ ಇರ್ತಕ್ಕಂಥ ಕುಡಿಯೋ ನೀರು ಕೊಡ್ತಾ ಇರ್ತಕ್ಕಂಥದ್ದೇ ಕಬಿನಿ ಜಲಾಶಯದಿಂದ. ಒಂದು ಅರ್ಥ ಮಾಡ್ಕೋಬೇಕು, ಇವತ್ತು ನಿಗಮದಲ್ಲಿರ್ತಕ್ಕಂಥ ಭೂಮಿನ ಯಾವುದೋ ಒಂದು ಖಾಸಗಿ ಕಂಪ್ನಿಗೆ ಈ ನೀರಾವರಿ ಇಲಾಖೆ ಬರ್ಕೊಟ್ಬಿಟ್ಟು ಈ ತಹಸೀಲ್ದಾರ್ ಹಿಂದೂ ನೋಡದೆ ಮುಂದೆ ನೋಡದೆ ತಾಲೂಕಿನ ದಂಡಾಧಿಕಾರಿಗಳು ಅಥವಾ ಕಂದಾಯ ಇಲಾಖೆಯವರು ಪ್ರೈವೇಟ್ ಏಜೆನ್ಸಿಯವ್ರಿಗೆ ನೀವು ಖಾತೆ ಮಾಡಿಕೊಟ್ಟು ಆ ಕಳ್ಳರು ಯಾರೋ ಸುಭಾಷ್ ಪವರ್ ಕಾರ್ಪೊರೇಷನ್ನ ಕಳ್ಳರು, ಅವನ ದೊಡ್ಡ ಕಳ್ಳ, ಅವ ಛತ್ರಿ, ಅವ ಆ ಕಂಪ್ನಿ MD ಮ್ಯಾನೇಜರು, ಅವ ಆ ಸರ್ಕಾರಿ ಭೂಮಿನ ಖಾತೆ ಮಾಡಿಸ್ಕೊಂಡು ಅಕ್ರಮವಾಗಿ
100 ಕೋಟಿ ಸಾಲ ತಗೊಂಡನ ಅಂತ ಹೇಳಿದ್ರೆ ಏನು ನಡೀತಿದೆ ಇಲ್ಲಿ? ಈ ಕಬಿನಿ ಇಲಾಖೆನಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ AW ಅವ್ರು ಏನು ಮಾಡ್ತಿದ್ದಾರೆ ಇವರು? ಅಪ್ಪ ನನಗನ್ಸ್ತಕ್ಕಂಥದ್ದು, ಒಂದು ಡಿಪಾರ್ಟ್ಮೆಂಟ್ ಭೂಮಿನ ಖಾಸಗಿಗೆ ಮಾರಾಟ ಮಾಡಿ ಸರ್ಕಾರಿ ಭೂಮಿ ಮೇಲೆ 100 ಕೋಟಿ ಸಾಲ ಕೊಡ್ತಾರೆ ಅಂದ್ರೆ ಈ ಬ್ಯಾಂಕ್ನವರು ಇವರೆಷ್ಟು ಲೂಟಿ ಹೊಡೆಯಲಿಕ್ಕೆ ಆ ಕಂಪ್ನಿ ಜೊತೆ ಸಾಮೀಲಾಗಿದ್ದಾರೆ ಬ್ಯಾಂಕ್ನವರು, SBI ನವರು. ನಾನು ಕೇಳೋದಿಷ್ಟೇ, ಇದರಲ್ಲಿ ಯಾರ ಪಾತ್ರ ವಹಿಸಿದಾರೋ, ನೀರಾವರಿ ನಿಗಮದ MDನೇ ಮಾಡಿರ್ಬೋದು, ಚೀಫ್ ಇಂಜಿನಿಯರೇ ಮಾಡಿರ್ಬೋದು, ಮೊದಲು ಇವ್ರು ಜೈಲಿಗೆ ಕಳಿಸಿ, ನ್ಯಾಯಾಂಗ ತನಿಖೆ ಆಗಬೇಕು. ಇಲ್ಲ CBI ವಹಿಸಿದನ ಈ ಪ್ರಕರಣನ. ಏನು 100 ಕೋಟಿ? ನಾವು ಇಲ್ಲಿ ರೈತರು ಒಂದು ಬ್ಯಾಂಕ್ ಸಾಲ ಕೊಟ್ರೆ 108 ಡಾಕ್ಯುಮೆಂಟ್ ಕೇಳ್ಕೊಂಡು 108 ಡಾಕ್ಯುಮೆಂಟ್ಸು, ಅದರಲ್ಲಿ 70-80 ವರ್ಷದ RTC ಕೊಡಿ ಅನ್ನೋದು, ಕೊಡೋದವ ಬದನೇಕಾಯಿ ನಾವು 30,000 40,000 ಅಥವಾ ಒಂದು 3 ಲಕ್ಷ 4 ಲಕ್ಷ ಸಾಲ ಕೊಡೋಕ್ಕೆ ಇವನು 108 ಡಾಕ್ಯುಮೆಂಟ್ಸ್ ಕೇಳ್ತಾನೆ. ಆದರೆ ಈ IDB ಬ್ಯಾಂಕು ಅಥವಾ SBI ಬ್ಯಾಂಕ್ನವರು ಬರೀ ಒಂದು RTC ಮೇಲೆ ಇವ್ರಿಗೆ 100 ಕೋಟಿ ಕೊಡ್ತಾರೆ ಅಂದ್ರೆ ಇವ್ರು ಎಷ್ಟು ಮಟ್ಟಿಗೆ ಕಳ್ಳಿರ್ಬೇಕು ಇವ್ರು ಬ್ಯಾಂಕ್ನವರು, ಮತ್ತು ನಿಗಮದವರು, ಮತ್ತು ತಹಸೀಲ್ದಾರ್ ಅವರು, ಮತ್ತು ಈ ಪವರ್ ಕಾರ್ಪೊರೇಷನ್ ಅವರು. ಮಾನ್ಯ ಸಚಿವರು DK ಶಿವಕುಮಾರ್ ಸಾಹೇಬ್ರ ಮನವಿ ಮಾಡ್ಕೊತೀನಿ. ಯಾಕಂದರೆ ನಿಮ್ಮ ಬಗ್ಗೆ ಒಂದು ಗೌರವ ಇದೆ, ಕ್ಲೀನ್ ಅಂಡ್ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು, ದಕ್ಷತೆಯಿಂದ ಕೆಲಸ ಮಾಡ್ತಾರೆ ಇಲಾಖೆಯಲ್ಲಿ. ಈ ಕೂಡಲೇ ಫಸ್ಟು ನೀರಾವರಿ ಇಲಾಖೆಯ ಈ ಸಂಬಂಧಪಟ್ಟಂಥ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟ JEಯಿಂದ ಹಿಡಿದು MDವರೆಗೂ ಅವರ ಮೊದಲು ಸಸ್ಪೆಂಡ್ ಮಾಡಿ ಜೈಲಿಗೆ ಕಳಿಸಿ. ನೀವು ಹೆಂಗೆ ನಮ್ಮ ಇಲಾಖೆ ನೀರಾವರಿ ಇಲಾಖೆ ಭೂಮಿನ ನೀವು ಖಾಸಗಿ ವ್ಯಕ್ತಿಗಳಿಗೆ ನೀವು ಖಾತೆ ಮಾಡ್ಕೊಳಕ್ಕೆ ಬಿಟ್ಕೊಟ್ರಿ ಅಂತೇಳಿ ಮೊದಲು ಅವ್ರು ಜೈಲಿಗೆ ಕಳಿಸಿ. ಮತ್ತು ಇದೆಲ್ಲ ಗೊತ್ತಿದ್ದು ಒಬ್ಬ ಸರ್ಕಾರಿ ಕಂದಾಯ ಅಧಿಕಾರಿಯಾಗಿ ಒಬ್ಬ ತಹಸೀಲ್ದಾರ್ ಇರ್ಬೋದು, VA ಇರ್ಬೋದು, RI ಇದು DT ಇರ್ಬೋದು, ಇವರು ಸರ್ಕಾರಿ ಭೂಮಿನ ಯಾವ ಆದೇಶದ ಮೇಲೆ ಖಾತೆ ಮಾಡಿಕೊಟ್ರು ಅಂತೇಳಿ ಮಾನ್ಯ ಕೃಷ್ಣ ಬೈರೇಗೌಡರು ನಿಮ್ಮ ಬಗ್ಗೆ ಭಾರಿ ಗೌರವ ಇದೆ. ಇವತ್ತು ಸಾರ್ವಜನಿಕರಿಗೆ ಸಾಗುವಳಿ ಕೊಡಿ ಅಂತೇಳಿ ಡೈರೆಕ್ಷನ್ ಕೊಡ್ತಿದ್ದೀರಿ, ಅದನ್ನ ನೀವು ಇಂಪ್ಲಿಮೆಂಟ್ ಮಾಡೋಕ್ಕೆ ನೀವು ಫಾಲೋ ಮಾಡ್ತಿದ್ದೀರಿ. ಮೊದಲು ಈ ಸರ್ಕಾರಿ ಸಾಗುವಳಿ ಮಂಜೂರು ಮಾಡಿದಂಥ ಅಕ್ರಮ ಸಕ್ರಮ ಸಮಿತಿಯಲ್ಲಿ ಸಾಗುವಳಿ ಮಂಜೂರು ಮಾಡಿ ಸಾಗುವಳಿ ಖಾತೆ ಮಾಡ್ಕೊಡೋಕ್ಕೆ ತಿಂಗಳಾನುಗಟ್ಟಲೆ ವರ್ಷಗಟ್ಟಲೆ ಸಾಯಿಸ್ತಾ ಇರ್ತಕ್ಕಂಥ ಈ ಕಂದಾಯ ಇಲಾಖೆ ಅಧಿಕಾರಿಗಳು ಏಕಾಏಕಿ ಸುಮಾರು 15-20 ಎಕರೆ ಭೂಮಿನ, ಸರ್ಕಾರಿ ಭೂಮಿನ, ನೀರಾವರಿ ಭೂಮಿನ ಖಾತೆ ಮಾಡಿಕೊಟ್ಟು ಆ ಭ್ರಷ್ಟಾಚಾರಕ್ಕೆ ಇವರು ಸಹಕಾರ ಕೊಡ್ತಾರೆ ಅಂತ ಹೇಳಿದ್ರೆ ಮೊದಲು ಇವ್ರನ್ನ ಜೈಲಿಗೆ ಕಳಿಸ್ಬಿಟ್ಟು ತನಿಖೆ ಮಾಡಿಸ್ಬೇಕು. ಮಾನ್ಯ ಕೃಷ್ಣ ಬೈರೇಗೌಡರು ಮನವಿ ಮಾಡ್ಕೊತೀನಿ ನಾನು. ಇದೇನಾದರೂ ನಾನೀಗ ಹೋಗ್ತಿದ್ದೀನಿ, ನಾನಿವತ್ತು ಆ ಕಾವೇರಿ ನೀರಾವರಿ ನಿಗಮ, ಕಂದಾಯ ಇಲಾಖೆ ಇಬ್ಬರ ಮೇಲೂ ನಾನು ಸಂಬಂಧಪಟ್ಟಂಥ ಠಾಣೆಗೆ ಹೋಗಿ ಇವ್ರ ಮೇಲೆ ಪ್ರಕರಣ ದಾಖಲಿಕ್ಕೆ ನಾನು ದೂರು ಕೊಡ್ತೇನೆ ನಾನೇ. ಬಟ್ ನಾನು ಈಗ ಕೂಡ ಮಾನ್ಯ ಶಾಸಕರ ಜೊತೆ ನಾನು ಹೇಳ್ತೀನಿ, ಇದ್ರ ಬಗ್ಗೆ ನೀವು ಕ್ರಮ ತಗೊಳ್ಳಿ ಸರ್. ನಾನು ಶಾಸಕರು ಹೇಳ್ತೀನಿ, ಮಾನ್ಯ ಸಂಸದರು ಹೇಳ್ತೀನಿ, ಉಸ್ತುವಾರಿ ಸಚಿವರು ಹೇಳ್ತೀನಿ ನಾನು. ಹಾಗಾಗಿ ಇದು ಪ್ರಾರಂಭ, ಇದು ಇವರು ಭ್ರಷ್ಟಾಚಾರ ಹಿಂದಿನ ನಡೆದ್ರು ಕೂಡ ಎಲ್ಲ ಸಾರ್ವಜನಿಕರಿಗೆಲ್ಲ ಬೆದರಿಸೋದು, ಮಾಡೋದು, ಗುಂಡಗಿರಿ ಮಾಡೋದು ಈ ಪವರ್ ಕಾರ್ಪೊರೇಷನ್ ಅವರು. ಯಾರಾದರೂ ಇದ್ರ ಬಗ್ಗೆ ಧ್ವನಿ ಎತ್ತವ್ರಿಗೆ ಧ್ವನಿ ಇರಿಸ್ತಕ್ಕಂಥದ್ದು, ಬೆದರಿಕೆ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ರು. ಈಗ ನಾವು ಅದಕ್ಕೆ ಬೊಗ್ಗೋದು ಇಲ್ಲ, ಜಗ್ಗೋದು ಇಲ್ಲ. ಅವ್ನು ಏನು ಮಾಡ್ತಾನೆ ಮಾಡಲಿ, ಎಷ್ಟು ರಟ್ಟು ಕೊಡ್ತಾನೆ ಕೊಡಲಿ, ಅವ್ನ ವಿರುದ್ಧ ಪ್ರಕರಣ ದಾಖಲು ಮಾಡಲಿಕ್ಕೆ ನಾವು ಠಾಣೆಗೆ ದೂರು ಕೊಡ್ತೀವಿ. ಅದೇನಾಗುತ್ತೋ ಆಗಲಿ, ಕೇರೆ ಮಾಡ್ಕೋದಿಲ್ಲ ನಾವು. ಸರ್ಕಾರ ಎಚ್ಚೆತ್ಕೊಂಡು ಇವ್ರ ವಿರುದ್ಧ ಕ್ರಮ ವಹಿಸ್ಬೇಕಂತ ಮನವಿ ಮಾಡ್ಕೊತೀನಿ ನಾನು. ಸರ್ ನಮಸ್ಕಾರ, ನನ್ನ ಹೆಸರು ಹೊನ್ನೂರು ಪ್ರಕಾಶ್. ನಾನು ಸಾಮೂಹಿಕ ನಾಯಕತ್ವದ ಕರ್ನಾಟಕದ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಹೋರಾಟಗಾರ. ಏನು ಕಬಿನಿ ಜಲಾಶಯದ ಸುತ್ತಮುತ್ತ ಸುಭಾಷ್ ಪವರ್ ಕಾರ್ಪೊರೇಷನ್ ಏನಿದ್ದಾರೆ, ಅವ್ರಿಗೆ ರೈತರ ವಿರೋಧದ ನಡುವೆಯೂ ಅವ್ರಿಗೆ 28ರಿಂದ 30 ವರ್ಷ ಲೀಸ್ ಕೊಟ್ಟಿರ್ತಾರೆ. ಕೊಟ್ಟರು ಅದೇನೋ ಒಂದು ರೈತರಿಗೆ ಕುಡಿಯೋ ನೀರು ಮತ್ತು ಬೆಳೆ ಹೊರತುಪಡಿಸಿ ಅಷ್ಟು ಹೋರಾಟ ನಡೆದ್ರೂ ಆ ಎರಡನೇ ಬೆಳೆ ನೀರನ್ನು ಇವರು ತೆಗೆದುಕೊಂಡು ಪವರ್ ಕಾರ್ಪೊರೇಷನ್ ರೈತರ ವಿರೋಧ ನಡೀತದೆ. ಆದರೂ ಸಹ 2 ವರ್ಷದಲ್ಲಿ ಅದು ಆ ಪ್ರಾಜೆಕ್ಟು ಲೀಸ್ಗೆ ಮುಗೀತದೆ. ಈಗ ಆ ಒಂದು ಏನು ಎಕರೆ ಜಮೀನಿದೆ ಅಷ್ಟನ್ನು ಇವರು ಪವರ್ ಕಾರ್ಪೊರೇಷನ್ಗೆ ಮಾರಿದ್ದಾರೆ, ಅವರಿಗೆ ಖಾತೆ ಮಾಡಿಕೊಟ್ಟಿದ್ದಾರೆ. ಯಾವ ಉದ್ದೇಶದಲ್ಲಿ ಮಾಡಿಕೊಟ್ಟಿದ್ದಾರೆ? ಯಾರು ಇದನ್ನು ಸರ್ಕಾರ ಆದೇಶ ಇದೆಯಾ? ಸರ್ಕಾರ ಆದೇಶದ ಯಾಕೆ ಮಾಡ್ತಾರೆ? ಯಾವ MLAಗಳು ಮಾಡಿದ್ದಾರೆ? ಯಾವ ಅಧಿಕಾರಿಗಳು ಮಾಡಿದ್ದಾರೆ? ನಮಗೆ ಒಂದು ಖಾತೆ, ನಮ್ಮಪ್ಪನದ ನನಗೆ ಖಾತೆ ಮಾಡಿಕೊಡೋಕ್ಕೆ 108 ತಕರಾರು ಮಾಡ್ತಾ ಇದ್ದಾಗ ಸರ್ಕಾರ ಅದು ನೀವು ಎಕರೆಗೆ 220 ರೂಪಾಯಿ ಕೊಂಡ್ಕೊಂಡಾಗ ಕಬಿನಿ ಜಲಾಶಯ ಮುಳುಗಡದ ರೈತರದ ಎಕರೆಗೆ 220, ಇವತ್ತು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳದ ಆಸ್ತಿಗಳನ್ನ ನೀವು ಇವತ್ತು ಪವರ್ ಕಾರ್ಪೊರೇಷನ್ಗೆ ಮಾಡಿದಿರಾ. ಯಾವ ಬೇಸಿಸಲ್ಲಿ ಮಾಡಿದ್ದಾರೆ? ಇದು ಯಾರು ಮಾಡಿದ್ದಾರೆ? ಯಾವ ರಾಜಕಾರಣಿ ಇದ್ದಾರೆ? ಯಾವ MLA ಇದ್ದಾರೆ? ಯಾವ ಚೀಫ್ ಮಿನಿಸ್ಟರ್ ಇದ್ದಾರೆ? ನಿಜವಾಗ್ಲೂ ನಿಮಗೆ ಮಾನ ಮರ್ಯಾದೆ ಇದ್ದರೆ ಸಿದ್ದರಾಮಯ್ಯನವರೇ, ಇದು ನೀವು ಬರೋದು ನಿಮಗೆ. ಇದು ಯಾರೇ ಅಧಿಕಾರಿ ನೀವಿಲ್ಲದ್ರೆ ಯಾವ MLAನೂ ಮಾಡೋಕ್ಕಾಗಲ್ಲ. ಯಾವ ಪವರ್ ಅದು ತಮಿಳ್ನಾಡಿನವರು, ಅವರು ನಮ್ಮ ರಾಜ್ಯದವರಲ್ಲ. ಇಲ್ಲಿ ಅಲ್ಲಿ ಕೆಲಸ ಮಾಡೋರೆಲ್ಲ ಬೇರೆ ರಾಜ್ಯದವರು. ಈಗಿದ್ದಾಗ ನೀವಿಲ್ಲಿ ನಮ್ಗೆ 2,000 1,000 ಅಕ್ಕಿ ಫ್ರೀ ಕೊಟ್ಬಿಟ್ಟು ನೀವು ಈ ಒಂದು ಗನಾಂಧಾರಿ ಕೆಲಸ ಮಾಡಬೇಕಾಗಿತ್ತಾ? ಅದು ಕಬಿನಿ ಜಾಸ್ತಿ ಕೋಟ್ಯಾನು ಕೋಟಿ ಜನರ ಜೀವನಾಡಿ. ಹೀಗಾಗಿ ನೀವು ರೆಸಾರ್ಟ್ಗಳು ಮಾಡಿ, ಅಲ್ಲಿ ರೆಸಾರ್ಟ್ಗಳು ಮಾಡೋಕೆ ಅವಕಾಶ ಕೊಟ್ಟು ಈ ನೀರಲ್ಲಿ. ಜೊತೆಗೆ ಈ ಪವರ್ ಕಾರ್ಪೊರೇಷನ್ ಇಷ್ಟು ಎಕರೆ ಜಮೀನನ್ನು ನೀವು ಮಾರಿ ಯಾವ ಕಾರಣದಿಂದ ಮಾಡಿದಿರಾ? ಇದು ನೀವೇ ಈಗ ಅಧಿಕಾರಿಗಳು ತಪ್ಪು ಒಪ್ಕೊಂಡಿದ್ದಾರೆ. ಈಗ ನೀವು ವಾಪಸ್ ಪಡೆದೇ ಹೋದ್ರೆ ಉಗ್ರವಾದ ಹೋರಾಟ ಶುರುವಾಯ್ತದೆ. ಯಾವುದೇ ಕಾರಣಕ್ಕೂ ಇದು ಯಾವುದೇ ಆಸೆ ಆಮಿಷಗಳಿಗೆ ನಾವು ಬಲಿಯಾಗಿದೆ. ಈ ಒಂದು ಹೋರಾಟನ ಕೈಗೆತ್ಕೋಬೋದು. ಹಾಗಾಗಿ ಇಲ್ಲಿ MLA ಶಾಮೀಲಾಗಿದ್ದಾರೆ, ಅಧಿಕಾರಿಗಳು ಶಾಮೀಲಾಗಿದ್ದಾರೆ, ದೊಡ್ಡ ಅಧಿಕಾರಿಗಳು. ನೀವೆಲ್ಲ ಹೊಟ್ಟೆಗೆ ಏನು ತಿಂತೀರಾ? ನಿಮ್ದ ತಾಯಿನ ಮಾರ್ಕೊಳ್ರಿ.
ನಿಮ್ಮ ತಾಯಿನ ಹಿಡಿತಿರಲ್ಲ ನೀವು, ತಲೆ ಹಿಡಿತಿರಲ್ಲ ನೀವು, ನಿಮ್ಗೆ ಸಂಬಳ ಬರಲ್ವಾ? ಸರ್ಕಾರ ಯಾರ ಅಪ್ಪನ ಮನೆ ಅಂತ ನೀವು ಮಾಡಿದ್ದೀರಾ ನೀವು? ಇದು ನಮ್ದು, ಇದು ಜನಗಳದು. ನಿಮ್ಮ ಕೂರ್ಸಿರೋದು ಕೆಲಸ ಮಾಡೋಕೆ ಕಾನೂನು ಚೌಕಟ್ಟಲ್ಲಿ ಅಂತ ಹೊರತು ನಿಮ್ಗೆ ಯಥೇಚ್ಛವಾಗಿ ದುಡ್ಡು ಸಿಗುತ್ತೆ, ಲಂಚ ಕೋಟಿ ದುಡ್ಡು ಇಸ್ಕೊಂಡು ಯಾರಿದ್ದಾರೆ ಕೊಡಿ ಆದೇಶ. ನಿಮ್ಗೇನು ಸರ್ಕಾರ ಬಂದಿದ್ಯಾ? ಸಿಕ್ಕಾಕೊಳ್ಳೋರು ನೀವು, ಸರ್ಕಾರ ಸಿಕ್ಕಾಕೊಳ್ಳಲ್ಲ, MLA ಸಿಕ್ಕಾಕೊಳ್ಳಲ್ಲ. ದುಡ್ಡು ಕೊಟ್ಟಿರ್ಬೋದು ನಿಮಗೆ, ಸರ್ಕಾರ ಆದೇಶ ಮಾಡಿಲ್ಲ ಪವರ್ ಕಾರ್ಪೊರೇಷನ್ಗೆ ಮಾಡಿ ಅಂತ. ನೀವು ಮಾಡಿದ್ರೆ ಅವನೇನೋ ಲಾಸ್ ಬಂದನಲ್ಲ, ಎಷ್ಟು ಕೊಟ್ಟಿದ್ರೆ ಲೀಸ್ಗೆ, ನೀವು ಎಷ್ಟು ಕೊಟ್ಟಿರ್ತೀರ ಸರ್ಕಾರಕ್ಕೆ, ನೀವು ಹೆಂಗ್ ಲಾಸ್ ಆಗುತ್ತೆ ನಿಮಗೆ? ಹಾಗಾಗಿ ಕೂಡಲೇ ಇದನ್ನ ಸರ್ಕಾರ ಅದನ್ನ ವಾಪಸ್ ತಗೋಬೇಕು. ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಒಂದು ನ್ಯಾಯಾಂಗ ತನಿಖೆನ ಮಾಡಬೇಕು. ಒಂದು ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಜಡ್ಜರು ಇದರಲ್ಲಿ ಬೇಕಾದಷ್ಟು ಭ್ರಷ್ಟಾಚಾರ ಇದೆ. ಕಬಿನಿ ಜಲಾಶಯದ ಸುತ್ತಮುತ್ತ ಬೇಕಾದಷ್ಟು ರೆಸಾರ್ಟ್ಗಳಿವೆ, ಹಿನ್ನೀರಲ್ಲಿ ರೆಸಾರ್ಟ್ಗಳು ಮಾಡ್ಕೊಂಡಿದ್ದಾರೆ, ಖಾತೆ ಮಾಡಿಕೊಟ್ಟಿದ್ದಾರೆ. ಇವೆಲ್ಲಕ್ಕೂ ಹೈಕೋರ್ಟ್ನ ಒಂದು ಮುಖ್ಯ ನ್ಯಾಯಾಧೀಶರು ರಿಟೈರ್ಡ್ ಏನಾಗಿದ್ದಾರೆ ಅವರ ಒಂದು ತಂಡವನ್ನು ನಡೆಸಿ ನ್ಯಾಯಾಂಗ ತನಿಖೆಗೆ ಒಳಗಿಸ್ಬಿಡ್ಬೇಕು ಸಿದ್ದರಾಮಯ್ಯ. ಇಲ್ಲ, ಇದೆಲ್ಲ ನಿಮ್ಮ ತಲೆಗೆ ಬರ್ತದೆ. ನೀವೇನು 2,000 ಕೊಟ್ಬಿಟ್ಟು ನಾವು ಬಡ್ರೂಪಾರ, ಇಲ್ಲಿ 2,000 ರೂಪಾಯಿ ನಮಗೆ, ಅದು ಕೋಟಿ ರೂಪಾಯಿ ನಿಮಗೆ. ಯಾರ ಆಸ್ತಿ ಅಂತ ನೀವು ಬರೋದು ನಿಮ್ಮ ತಲೆಗೆ. ಇದು DK ಶಿವಕುಮಾರ್ ನಿಮ್ಮ ತಲೆಗೆ, ಉಸ್ತುವಾರಿ ಸಚಿವರೇ ನಿಮ್ಮ ತಲೆಗೆ ಬರುತ್ತೆ. ನಿಮಗೂ ಅಲ್ಲಿ ಆಸ್ತಿ ಇದೆ. ಹೀಗಾಗಿ ಇದು ಜನಗಳ ಆಸ್ತಿ. ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂತ್ಕೊಳ್ಳಲ್ಲ. ನಾವು ಕೈಗೆ ಬಾರ್ಕೋಲ್ ತಗೊಳ್ಳೋಕ್ಕಿಂತ ಮುಂಚೆ, ಕೈಗೆ ಮೆಟ್ ತಗೊಳ್ಳೋಕ್ಕಿಂತ ಮುಂಚೆ, ಕೈಗೆ ಪೊರ್ಕೆ ತಗೊಳ್ಳೋಕ್ಕಿಂತ ಮುಂಚೆ, ರೈತರು ಇವೆಲ್ಲ ತಗೊಳ್ಳೋಕ್ಕಿಂತ ಮುಂಚೆ ಏನೇನು ಕಾನೂನು ತೊಂದರೆ ಆಗಿದೆ ರಿಟರ್ನ್ ನಮಗೆ ಬರಬೇಕು. ಇಲ್ಲಾಂದರೆ ರೈತ ಹೆಣ್ಮಕ್ಳು, ರೈತರು, ಪ್ರಗತಿಪರ ಸಂಘಟನೆಗಳು ಕಾನೂನನ್ನ ಕೈಗೆ ತಗೋತೀವಿ. ಅದಕ್ಕಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಈಗಾಗಲೇ ನೀವು ಏನು ತಪ್ಪಾಗಿದೆ ಕೂಡಲೇ ಅದು ಹಿಂದಕ್ಕೆ ಹೋಗ್ಬೇಕು. ಯಾರು ಅಧಿಕಾರಿಗಳಾಗಿದ್ದಾರೆ ಅವರು ಸಸ್ಪೆಂಡ್ ಆಗಿ ಅವ್ರು ಜೂನ್ ಪೂರ್ತಿ ಬರಬಾರ್ದು. ಅವರು ಇವ್ರಿಗೆ ಹೊಟ್ಟೆಗೆ ಏನು ತಿಂದರು? ಅನ್ನ ಇಲ್ಲ ಇವತ್ತು ಮಧ್ಯಾಹ್ನ, ಬೇರೆ ತಿಂತಾರ? ಕೈ ತಪ್ಪೋಗಕ್ಕೆ ಇವ್ರು ಅನ್ನ ತಿಂದೆ ಬೇರೆ ತಿಂತಿದ್ರೆ ಕೈ ತಪ್ಪೋಯ್ತದೆ. ಅನ್ನ ತಿನ್ನೋದು ಒಪ್ಕೊಳ್ಳಿ. ಇವರು ಕೈ ತಪ್ಪೋಗಿ, ನಾ ಅನ್ನ ತಿನ್ನಲ್ಲ, ನಾ ಬೇರೆ ತಿಂತೀನಿ ಅಂದರೆ ಕೈ ತಪ್ಪೋಗಿ. ಇವ್ರು 100 ಕೋಟಿ ಎಲ್ಲ ಗೊತ್ತಿದೆ. ಹಾಗಾಗಿ ಈಗ ಅವರೇ ಒಪ್ಕೊಂಡಿರೋದ್ರಿಂದ ಈ ಒಂದು ಹೋರಾಟನ ಸರ್ಕಾರ ಹೋರಾಟ ಮಾಡೋಕ್ಕಿಂತ ಮುಂಚೆ ವಾಪಸ್ ಮಾಡಿ ಏನು ಜನಗಳಿಗೆ ತಲುಪಬೇಕು ಅದು ಸರ್ಕಾರಕ್ಕೆ ತಲುಪಿಸ್ಬೇಕು. ತಪ್ಪಿತಸ್ಥರು ವಶಪಡಿಸ್ಕೋಬೇಕು. ವಶಪಡಿಸ್ಕೊಂಡ್ರೆ ನಾವು ವಶಪಡಿಸ್ಕೊತೀವಿ. ನೀವು ವಶಪಡಿ ನೋಡಿ, ನಿಮ್ ಕೂಚಿರೋದು ಇಲ್ಲಿ ನಿಮ್ಮನ್ನು ಸರ್ಕಾರ ಆಳುವಂತ, ನಿಮ್ದಲ್ಲ ಸರ್ಕಾರ, ಇಡೀ ಭೂಮಿ ನಿಮ್ದಲ್ಲ. ತಪ್ಪು ಆದರೆ ಆ ಜಮೀನ ನಾವು ವಶಪಡಿಸ್ಕೊತೀವಿ. ನಮ್ದು ಜಮೀನು ನಿಮ್ದಲ್ಲ, ನೀವು 5 ವರ್ಷ ಮಾತ್ರ ಇರೋದು, ಇನ್ನು ಜಾಸ್ತಿ ಇರಲ್ಲ. ನಾವು ಸರ್ಕಾರ ಕೈಗೆ ಅದೇ ಕಾನೂನು ನಾವು ಕೈಗೆ ತಗೊಂಡು ಆ ಭೂಮಿ ಏನಿದೆ ಆ ಭೂಮಿನ ನಾವು ವಶಪಡಿಸ್ಕೊತೀವಿ. ಹಾಗಾಗಿ ಅಷ್ಟೊಂದು ನಮ್ಮ ಕೈಗೆ ಕಾನೂನು ಕೊಡದೆ ನೀವು ಗೌರವಯುತವಾಗಿ ಮಾನ ಮರ್ಯಾದೆ ಇದ್ದು ಈ ನೀರು ಈ ಅನ್ನ ಇದ್ರೆ ಕುಡಿತಿದ್ರೆ ತಿಂತಿದ್ರೆ ಫಸ್ಟ್ ಆ ಕೆಲಸ ಮಾಡಿ. ಅಧಿಕಾರಿಗಳು ಇನ್ನು ಜೂನ್ ಪೂರ್ತಿ ಬರಬಾರ್ದು, ಎಲ್ಲರೂ ಸಸ್ಪೆಂಡು ಮತ್ತು ಜೈಲು ಶಿಕ್ಷೆ ಅನುಭವಿಸ್ಬೇಕು. ಹಾಗಾಗಿ ನಾನು ಒತ್ತಾಯಿಸ್ತೀನಿ, ಇವ್ರಿಗೆ ಶಿಕ್ಷೆ ಆಗಬೇಕು. ಶಿಕ್ಷೆ ಸರ್ಕಾರ ಮಾಡಿದ್ರೆ ನಾವು ಮಾಡ್ತೀವಿ ಶಿಕ್ಷೆ, ರೈತರೇ ಮಾಡಬೇಕು. ಇಲ್ಲಿ ಸರ್ಕಾರ ಮಾಡಲ್ಲ, ಸರ್ಕಾರ ಎಲ್ಲ ಹಾಳಾಗಿದೆ. ನಾವು ನಿಮಗೆ ಶಿಕ್ಷೆ ಕೊಡ್ಬೇಕಾಯ್ತು. ಈಗ 220 ರೂಪಾಯಿ ಜಮೀನು ತಗೊಂಡು ಅವ್ರ ಕಣ್ಣೆದ್ರಿಗೆ ಕೊಟ್ಟು ಅದೇ ರೈತರಿಗೆ ಕೊಡಪ್ಪ. ಆ ಪ್ರಾಜೆಕ್ಟ್ನೆಲ್ಲ ಸೇರಿಸಿ ಒಂದು ಕಂಪ್ನಿ ಮಾಡಿ ರೈತರಿಗೆ ಕೊಡಿ, ಕಂಪ್ನಿಗಳನ್ನ ಮಾಡಿಸಿ ರೈತರ ಹತ್ರ. ರೈತರಿಗೆ ಅದಕ್ಕೆ ಯಾವನು ಇನ್ಯಾರಿಗೂ ಕೊಡೋಕ್ಕಾಗಲ್ಲ. ನಿಮ್ಗೆ ಲಂಚ ಬೇಕಾ? ನಾವು ಕೊಡ್ತೀವಿ. ಅವ್ನು ಎಷ್ಟು ಕೋಟಿ ಕೊಟ್ಟಿದ್ದಾನೋ ಅಷ್ಟು ಕೋಟಿ ನಾವು ಕೊಡ್ತೀವಿ. ಲಂಚ ಬೇಕಾ ನಿಮಗೆ? ನೀವು ಆ ಪ್ರಾಜೆಕ್ಟ್ ಎಷ್ಟು ಲಂಚ ಕೊಟ್ಟಿದ್ದಾನೆ ಆ ಲಂಚ ನಾವು ಕೊಡ್ತೀವಿ. ಇಸ್ಕೊಂಡ್ರೆ ಆ ಪ್ರಾಜೆಕ್ಟ್ ನಮಗೆ ಕೊಡಿ. ಏನದು ಲೀಸ್ಗಿದೆ ಆ ಲೀಸ್ಗೆ ನಮಗೆ ಕೊಡಿ. ಎಷ್ಟು ಕೋಟಿ ಲಂಚ ಕೊಟ್ಟಿದ್ದಾನೆ ಅಧಿಕಾರಿಗಳಿಗೂ ಕೊಡ್ತೀವಿ, ಎಲ್ರಿಗೂ ಕೊಡ್ತೀವಿ. ಆಮೇಲೆ ತಗೋತೀವಿ ನಾವು ಕೈಗೆ ತಗೊಂಡು ಕೊಡ್ತೀವಿ. ನಿಮ್ಗೆ ಏನಾಯ್ತು ನೆಕ್ಸ್ಟ್ ಕಾಲ ಹಾಕ್ಬಾರ್ದು, ಹಂಗೆ ಮಾಡ್ಬಿಡ್ತೀವಿ ನಿಮಗೆ. ಹಾಗಾಗಿ ಆ ಜನಗಳ ಶಾಪ ಮತ್ತು ಆ ಜನ ಏನು ನಂಬಿಕೆ ಇಟ್ಕೊಂಡು ಇಲ್ಲಿ ಒಂದು ಡ್ಯಾಮ್ ಬತ್ತ ಇಡೀ HD ಕೋಟೆ ಎಲ್ಲ ಇಡೀ ಕೊಳ್ಳೇಗಾಲದ 100 ಭಾಗದವರೆಗೂ ಆ ಡ್ಯಾಮ್ ನೀರು ತಲುಪ್ತಾರೆ. ಲಕ್ಷಾಂತರ ಜನ ಫಸಲಾಗುತ್ತೆ. ಅನ್ನ ಕೊಡ್ತಾ ಇದ್ದಾರೆ ರೈತರು. ಅದಕ್ಕೆ ಯಾವುದೇ ಕಾರಣಕ್ಕೂ ಈಗಲೇ ಒಂದು ಬೆಳೆ ನಷ್ಟ ಕಿತ್ಕೊಂಡಿದ್ದಾರೆ, ಒಂದು ಬೆಳೆ ಕಿತ್ಕೊಂಡಿದ್ದಾರೆ. ರೈತರಿಗೆ ಗೊತ್ತು ಕುಡಿ. ಈಗ ಸುಭಾಷ್ ಪವರ್ ಪ್ರಾಜೆಕ್ಟ್ ಬಂದು 2 ಬೆಳೆ. ಈಗಾಗಲೇ ಸೋಲಾರ್ ಇದೆ. ನೀರಲ್ಲಿ ಏನು ನೀವು ಪ್ರಾಜೆಕ್ಟ್ ಮಾಡ್ತೀರಾ ನೀರನ್ನ ಸದ್ಬಳಕೆನ ಮಾಡ್ಕೋಬೇಕು. ಜೊತೆಗೆ ಈಗಾಗಲೇ ಸೋಲಾರ್ ಪ್ರಾಜೆಕ್ಟ್ಗಳು ಬರ್ತಾ ಇದ್ದಾವೆ. ಅದರಿಂದ ನಮ್ಗೆ ಆ ಉದ್ದೇಶ ನಿಮಗೆ ಏನು ಆ ಪ್ರಾಜೆಕ್ಟ್ನ ನಮಗೆ ಕೊಡಿ. ರೈತರಿಗೆ ಸೋಲಾರ್ ಪ್ರಾಜೆಕ್ಟ್ ಯಾವುದೇ ಕಾರಣಕ್ಕೂ ಲೀಸ್ ಮುಗಿತಾ ಇದೆ, ಮುಂದಕ್ಕೆ ಕೊಡಬಾರ್ದು. ಈಗೇನು ಖಾತೆ ಮಾಡಿದ್ದೀರಾ ಅದು ಪುನಃ ರಿಟರ್ನ್ ಸರ್ಕಾರ ವಾಪಸ್ ಮಾಡಿ. ಯಾವುದೇ ಕಾರಣಕ್ಕೂ ಸುಭಾಷ್ ಪವರ್ ಕಾರ್ಪೊರೇಷನ್ಗೆ ಕೊಡಬಾರ್ದು. ಕೊಟ್ಟರೆ ನಾವೇ ಧ್ವಂಸ ಮಾಡ್ತೀವಿ. ಕಾನೂನು ಪ್ರಕಾರವಾಗಿ, ಇಲ್ಲಿಗಲಾಗೆಲ್ಲ ಕಾನೂನು ಪ್ರಕಾರವಾಗಿ ನಾವು ನಮ್ಮ ಆಸ್ತಿನ ನಾವು ವಶಪಡಿಸ್ಕೋಬೇಕಾಗುತ್ತೆ. ಅರೆಸ್ಟ್ ಮಾಡಬೇಕು, ಶಿಕ್ಷೆ ಆಗಬೇಕು. ಏನು ಎಲ್ಲ ಮೋಸ ಮಾಡಿ ಅಧಿಕಾರಿಗಳು ಮಾಡಿ ನೋಡಿ ಸಿಕ್ಕಾಕೊಳ್ಳವ್ರೆ. ನೀವು ಇಲ್ಲಿ ರಾಜಕಾರಣ ಬರಲ್ಲ, MLA MP ಗಳು ಬರಲ್ಲ. ಯಾರು ಮಾಡಿದರೆ ಅಧಿಕಾರಿಗಳೇ ಸಿಕ್ಕಾಕೊಳ್ಳೋದ್ರಿಂದ ನಿಮಗೆ ಶಿಕ್ಷೆ ಆಗಬೇಕು. ಜನತಾ ನ್ಯಾಯಾಲಯ ಶಿಕ್ಷೆ ನಾವು ಮಾಡ್ಬೇಕಾಯ್ತೆ. ಸರ್ಕಾರ ಶಿಕ್ಷೆ ಕೊಡದೆ ಹೋದರೆ ಜನರು ನಾವು ನಿಮಗೆ ಶಿಕ್ಷೆ ಕೊಡ್ಬೇಕಾಯ್ತೆ. ಅದನ್ನು ಬಿಟ್ಟು ಈಗ ಸರ್ಕಾರ ಅವ್ರಿಗೆ ಶಿಕ್ಷೆ ಕೊಡಿ. ಯಾರೇ ಆಗಲಿ, ಅದು P1 ಇಂದ ಹಿಡಿದು ಜವಾನು ಆಗಲಿ ಎಲ್ಲರೂ ಆ ಶಿಕ್ಷೆಗೆ ಆಗಲೇಬೇಕು.
ಅದು ಬ್ಯಾಂಕ್ ಇರ್ಬೋದು, ಅಧಿಕಾರಿಗಳಿರ್ಬೋದು, ನಮಗೆ ಒಂದು ಸಾಲ ಕೊಡ್ಬೇಕಾದ್ರೆ 106 ಸರಿ ಸಿಕ್ಕಿಸ್ತಾರೆ. ಅಕ್ರಮವಾಗಿ ಆಸ್ತಿನಿ 78 ಕೊಡು, 73 ಕೊಡು RTC ಅಂತ ಕೇಳ್ತಾರೆ, ನಾನೇ ಸಾಲ ತಗೋಬೇಕಾರೆ. ಆದರೆ ಇವ್ರಿಗೆ ಪವರ್ ಕಾರ್ಪೊರೇಷನ್ ಕೊಡ್ಬೇಕಾರೆ ಯಾವ ಆಧಾರದ ಮೇಲೆ ಕೊಟ್ಟರು ಬ್ಯಾಂಕ್ನವರು, ಯಾರು ಎಲ್ಲಿ ಕೊಟ್ಟರು, ಅದಕ್ಕೆ ಇನ್ಫ್ಲೂಯೆನ್ಸ್ ಎಲ್ಲ ಅದು ಪೂರ್ತಿ ಒಂದು ಹೈಕೋರ್ಟ್ ನ್ಯಾಯಮೂರ್ತಿಗಳ ಒಂದು ನ್ಯಾಯಾಂಗ ತನಿಖೆಗೆ ಒಳಪಡಿಸಿದ್ರೆ ಇವೆಲ್ಲ ಬರ್ತದೆ. ಹಾಗಾಗಿ ಒಂದು ನ್ಯಾಯಮೂರ್ತಿಗಳ ಒಂದು ನ್ಯಾಯಾಂಗ ತನಿಖೆನ ಕೊಡಬೇಕಾಯ್ತ ಸರ್ಕಾರ. ಆಗ ತಪ್ಪಿತಸ್ಥರಿಗೆ ಉಗ್ರವಾದ ಶಿಕ್ಷೆಯನ್ನು ಆಗಲೇಬೇಕು.